ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ಆ, ಇವತ್ತಿನ ಈ ತರಗತಿಯಲ್ಲಿ ವಿಶೇಷವಾಗಿ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂತ MCQ ಕ್ವಶನ್ಗಳನ್ನು ನೋಡೋಣ. ಆಲ್ರೆಡಿ ನಾನು ನಾಲ್ಕು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಸಿಂಧು ನಾಗರಿಕತೆ ಮೇಲೆ ಮತ್ತು ವೇದಗಳ ನಾಗರಿಕತೆ ಮೇಲೆ. ಇವತ್ತಿನ ಈ ತರಗತಿಯಲ್ಲಿ ವಿಶೇಷವಾಗಿ ಹೊಸ ಮತಗಳ ಉದಯ ನೋಡ್ರಿ, ಹೊಸ ಮತಗಳ ಉದಯ. ಈ ಒಂದು ಹೊಸ ಮತಗಳ ಉದಯ ನಮ್ಮ ಭಾರತದಲ್ಲಿ ಜೈನಿಸಂ ಅಂಡ್ ಬೌದ್ಧಿಸಂ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಏನು ಉದಯ ಆಗ್ತಾವಲ್ಲ, ಆ ಚಾಪ್ಟರ್ ಮೇಲೆ ಇವತ್ತು MCQ ಕ್ವಶನ್ಗಳನ್ನು ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಿದೆ, ಏನ್ ಕೇಳಿದಾರೆ ನೋಡ್ರಿ. ಯಾವ ಎಕ್ಸಾಮ್ ಅಲ್ಲಿ, ಫಸ್ಟ್ ಯಾವ ಎಕ್ಸಾಮ್ ಅಲ್ಲಿ, B.Ed 2003 ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಏನ್ ಕೇಳಿದಾರೆ, ಅನೇಕ ಹೊಸ ಮತಗಳು ಹುಟ್ಟಿದ ಕಾಲ ಅಂತ ಕೇಳಿದ್ದಾರೆ. ಅನೇಕ ಅಂತಂದಾಗ ಹಲವಾರು ಮತಗಳು ಏನಾದ್ರು ನಮ್ಮ ಭಾರತದಲ್ಲಿ ಉದಯಿಸಿದವು. ಬಿಹಾರ್ ರಾಜ್ಯ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹಿಂಗ ನಾರ್ತ್ ಪಾರ್ಟ್ ಆಫ್ ಇಂಡಿಯಾದಾಗ ತುಂಬಾ ಧರ್ಮಗಳು ಏನಾಗ್ತಾವ, ಬೆಳವಣಿಗೆ ಹೊಂದುತ್ತವ. ಹಾಗಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಕೂಡ ಹೊಸ ಧರ್ಮಗಳು ಏನಾಗ್ತಾವ್ರಿ, ಉದಯಿಸ್ತಾವ. ಹಾಗಾಗಿ ಯಾವ ಕಾಲ ಅಂತ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಯಾವ ಶತಮಾನ, ಯಾವ ಸೆಂಚುರಿ ಅಂತ ಕೇಳಿದಾರೆ. ಸೆಂಚುರಿ ಕೊಟ್ಟಿದ್ದಾರೆ ನೋಡಲಿ, ಗೊತ್ತಿರುತ್ತೆ ನಿಮ್ಗೆ. ಕ್ರಿಸ್ತಶಕ 6ನೇ ಶತಮಾನ ಅಂತ ಕೊಟ್ಟಿದಾರ, ಕ್ರಿಸ್ತಪೂರ್ವ 5ನೇ ಶತಮಾನ ಅಂತ ಆಯ್ಕೆ ಕೊಟ್ಟಿದಾರ. ನೆಕ್ಸ್ಟ್ ಕ್ರಿಸ್ತಶಕ 5ನೇ ಶತಮಾನ, ಕ್ರಿಸ್ತಪೂರ್ವ 6ನೇ ಶತಮಾನ ಅಂತ ಇದೆ. ಹಾಗಾದ್ರೆ ಇದರಲ್ಲಿ ಆನ್ಸರ್ ಯಾವುದು, ಫಸ್ಟ್ ಆನ್ಸರ್ ನೋಡ್ಕೊಂಡ್ಬಿಡೋಣ. ಕನ್ಫ್ಯೂಸ್ ಆಗ್ಬೇಡ್ರಿ, ಯಾಕಂದ್ರೆ ಇಂಥ ಪ್ರಶ್ನೆಗಳು ಬಂದಾಗ ನೀವು ಕನ್ಫ್ಯೂಸ್ ಆಗಿ ಈಸಿ ಕ್ವಶನ್ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಕ್ರಿಸ್ತಪೂರ್ವ ಅಥವಾ ಕ್ರಿಸ್ತಶಕ ಅನ್ನೋದು ಪಕ್ಕ ಗೊತ್ತಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೆಂಚುರಿ ಯಾವುದು, 6th ಸೆಂಚುರಿ ಅಂತ ಗೊತ್ತಿರುತ್ತೆ. ಬಟ್ ಆದ್ರೆ ಕೇರ್ಫುಲ್ ಏನ್ ನೋಡ್ಬೇಕು ನೀವು, ಕ್ರಿಸ್ತಶಕನ ಕ್ರಿಸ್ತಪೂರ್ವನ. ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವುದು, ರೈಟ್ ಆನ್ಸರ್ ಕ್ರಿಸ್ತಪೂರ್ವ 6ನೇ ಶತಮಾನ, BC. ನಾವೇನು BC ಅಂತವಲ್ಲ, BC 6th ಸೆಂಚುರಿಯಲ್ಲಿ ಏನಾಯ್ತು, ಹೊಸ ಮತಗಳು ಬೆಳವಣಿಗೆ ಹೊಂದಿದ್ವು ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಈ 6ನೇ ಶತಮಾನವನ್ನು ನೋಡ್ರಿ, ವೆರಿ ಇಂಪಾರ್ಟೆಂಟ್. 6ನೇ ಶತಮಾನವನ್ನು, 6ನೇ ಶತಮಾನ 6th ಸೆಂಚುರಿ, ಈ 6ನೇ ಶತಮಾನವನ್ನು ಏನಂತ ಕರೀತಾರೆ ಅಂದ್ರೆ ಪರಿವರ್ತನೆಯ ಕಾಲ ಅಂತ ಕರೀತಾರೆ. ಜಾಗತಿಕವಾಗಿರ್ತಕ್ಕಂಥ ಪರಿವರ್ತನೆಯ ಕಾಲ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಪರಿವರ್ತನೆಯ ಕಾಲ ಅಂತ ಯಾವ ಸೆಂಚುರಿಯನ್ನು ಕರಿತೀವಿ ಅಂದ್ರೆ 6th ಸೆಂಚುರಿ. ಯಾಕಂತಂದ್ರೆ ಇಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಆರ್ಥಿಕ ಬದಲಾವಣೆ ಆಗ್ತದೆ ಇಲ್ಲಿ, ಅರ್ಥ ಆಯ್ತಾ? ಹಾಗಾಗಿ ಇದನ್ನ ಪರಿವರ್ತನೆಯ ಕಾಲ ಅಂತ ಕರೀತಾರ. ಅಷ್ಟೇ ಅಲ್ಲ, ಇದೇ ಶತಮಾನದಲ್ಲಿ ಕೂಡ ಮಹಾಜನಪದಗಳು ಏನಾಗ್ತಾರೆ, ಉದಯಿಸ್ತಾವ, ಗೊತ್ತಿರ್ಬೇಕು. ಅದು ಪ್ರಶ್ನೆ ಕೇಳಿದ್ರು ನೀವು ಸೇಮ್ ಆನ್ಸರ್. ಇಲ್ಲಿ ಏನ್ ಕೇಳಿದಾರ, ಅನೇಕ ಹೊಸ ಮತಗಳು ಹುಟ್ಟಿದ ಕಾಲ ಅಂತ ಕೇಳಿದಾರೆ, ಸೇಮ್ 6ನೇ ಶತಮಾನ. ಹಾಗಾದ್ರೆ ಮಹಾಜನಪದಗಳು ಉದಯಿಸಿದ ಕಾಲ ಯಾವುದು ಅಂತ ಕೇಳಿದ್ರು, 6ನೇ ಶತಮಾನ, ಮಹಾಜನಪದ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಒಂದು ಬೌದ್ಧ ಧರ್ಮ, ಇನ್ನೊಂದು ಜೈನ ಧರ್ಮ. ನೋಡ್ರಿ, ಫಸ್ಟ್ ಜೈನಿಸಂ ಅಂಡ್ ಬೌದ್ಧಿಸಂ, ಇವೆರಡು ಧರ್ಮ ಹುಡ್ತಾವ್ರಿ ನಮ್ಮ ಭಾರತದಲ್ಲಿ. ಜೈನ ಧರ್ಮವನ್ನು ಮಹಾವೀರರು ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಅಂದ್ರೆ ಒರಿಜಿನಲ್ ಫೌಂಡರ್ ಯಾರು, ಮಹಾವೀರ. ಬೌದ್ಧ ಧರ್ಮವನ್ನು ಈ ಸಿದ್ಧಾರ್ಥ ಅಥವಾ ಗೌತಮ್ ಬುದ್ಧ ಅವರಿಂದ ಏನಾಯ್ತು, ಸ್ಥಾಪನೆ ಆಯ್ತು. ಹಾಗಾದ್ರೆ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಭಾರತ, ನಮ್ಮ ಭಾರತದಲ್ಲಿ ಹೊಸ ಮತಗಳು ಉದಯ ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೂಡ ಉದಯಿಸ್ತಾವ್ರಿ. ಹಾಗಾದ್ರೆ ಎಕ್ಸಾಂಪಲ್ ನೋಡ್ರಿ, ಈಗ ಪರ್ಷಿಯಾದಲ್ಲಿ ಕೂಡ ಹೊಸ ಧರ್ಮಗಳು ಉದಯಿಸಿದ್ವು. ಪರ್ಷಿಯಾ ಅಂದ್ರೆ ಇರಾನ್. ನೆಕ್ಸ್ಟ್ ಮತ್ತೆ ಇಸ್ರೇಲ, ನೋಡ್ರಿ ಇಸ್ರೇಲ ದೇಶ, ಇಸ್ರೇಲ. ನೆಕ್ಸ್ಟ್ ಗ್ರೀಸ್ ದೇಶದಲ್ಲಿ ಕೂಡ. ಚೀನಾ ದೇಶದಲ್ಲಿ ಕೂಡ, ಹೌದಾ? ಮತ್ತೆ ಪರ್ಷಿಯಾ, ಇಸ್ರೇಲ್, ಗ್ರೀಸ್, ಚೀನಾ ಇವೆಲ್ಲವಲ್ಲಿ ಕೂಡ ಏನಾಯ್ತು, ಹೊಸ ಧರ್ಮಗಳು ಉದಯಿಸಿತು. ಎಕ್ಸಾಂಪಲ್ ಪರ್ಷಿಯಾದಾಗ ನೋಡ್ರಿ, ಯಾವುದು, ಜರಾಸ್ಟ್ರಿಯನ್ ಧರ್ಮ ಏನಾಯ್ತು, ಜರಾಸ್ಟ್ರಿಯನ್ ಧರ್ಮ ಉದಯಿಸ್ತು. ಇಸ್ರೇಲ್ದಲ್ಲಿ ಈಸಯ್ಯ ಅನ್ನುವಂಥ ಧರ್ಮ ಉದಯಿಸ್ತು, ಈಸಯ್ಯ. ನೇರ ಒಂದು ಪ್ರಶ್ನೆ ಕೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಗ್ರೀಸ್ ಅಥವಾ ಗ್ರೀಕ್ ಅಲ್ಲಿ ಎಫೆಸಸ್ ಅನ್ನುವಂಥ ಧರ್ಮ, ಎಫೆಸಸ್. ಅಥವಾ ಇನ್ನೊಂದಿದೆ ಇರಾಕ್ಲೆಟಿಸ್ ಅನ್ನುವಂಥ ಧರ್ಮ. ಚೀನಾದಲ್ಲಿ ಲಾವೋಸೆ, ಇನ್ನೊಂದು ಕಾನ್ಫಿಸಿಯಸ್ ಅನ್ನುವಂಥ ಧರ್ಮಗಳು ಉದಯಿಸಿದ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು.
ಇಷ್ಟು ಇದು ಮೊದಲನೇ ಪ್ರಶ್ನೆ. ಹಾಗಾದ್ರೆ ಸರಿಯಾದ ಆನ್ಸರ್ ಯಾವುದು? 4th ಒನ್. ನೆಕ್ಸ್ಟ್ ನೋಡಿ, ಮತ್ತೆ ಎರಡನೇ ಪ್ರಶ್ನೆ ಏನ್ ಕೇಳಿದಾರ? ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದಾರೆ. ಯಾವ ಎಕ್ಸಾಮ್ ಅಲ್ಲಿ? PU ಲೆಕ್ಚರ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ, 2012ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಏನ್ ಕೇಳಿದಾರ? ಜೈನ ಧರ್ಮದ ಸ್ಥಾಪಕ. ಹಾಗಾದ್ರೆ ಆಯ್ಕೆಗಳು ನೋಡಿ ಕಾಣ್ತಾ ಇದಾವ. ನೇಮಿನಾಥ, ವರ್ಧಮಾನ್ ಮಹಾವೀರ್, ಪಾರ್ಶ್ವನಾಥ, ಇದು ಪಾರ್ಶ್ವನಾಥ, ಋಷಭನಾಥ. ಹಾಗಾದ್ರೆ ಇದಕ್ಕ ಸಹಜವಾಗಿ ಕನ್ಫ್ಯೂಸ್ ಆಗ್ತೀವಿ ನಾವು. ಯಾಕೆ ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಕೆಲವೊಂದು ರೀತಿ ಆನ್ಸರ್ ಕೊಟ್ಟಿದ್ದಾರೆ. KSB ಡಿಪಾರ್ಟ್ಮೆಂಟ್ ಅವರು ಒಂದು ರೀತಿ ಆನ್ಸರ್ ಕೊಡ್ತಾರೆ, KPSC ಡಿಪಾರ್ಟ್ಮೆಂಟ್ ಅವರು ಒಂದು ರೀತಿ ಆನ್ಸರ್ ಕೊಡ್ತಾರೆ, ಮತ್ತೊಂದು ಡಿಪಾರ್ಟ್ಮೆಂಟ್ ಮತ್ತೊಂದು ರೀತಿ ಆನ್ಸರ್ ಮಾಡ್ತಾರೆ. ಸೇಮ್ ಆನ್ಸರ್, ಸೇಮ್ ಕ್ವಶನ್ ಇರುತ್ತೆ, ಬಟ್ ಸೇಮ್ ಆಯ್ಕೆ ಇರುತ್ತೆ. ಬಟ್ ಕೆಲವೊಂದು ಬಾರಿ ಏನ್ ಕೊಟ್ಟಿದ್ದಾರೆ, ಕೆಲವೊಂದು ಎಕ್ಸಾಮ್ಗಳಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರಿಗಿನ ಒಂದೊಂದು ಎಕ್ಸಾಮ್ ಅಲ್ಲಿ ಋಷಭನಾಥನ ಆನ್ಸರ್ ಮಾಡಿ, ಕೆಲವೊಂದು ಎಕ್ಸಾಮ್ ಅಲ್ಲಿ ಋಷಭನಾಥ. ಹೂ ಇಸ್ ಜೈನ್ಸ್ ಫೌಂಡರ್ ಯಾರಪ್ಪ ಅಂತಂದ್ರಿಗಿನ ಋಷಭನಾಥ್. ಅದೇ ಈ PU ಲೆಕ್ಚರ್ ಅಲ್ಲಿ ಆನ್ಸರ್ ಯಾವ್ದಾಗುತ್ತೆ ಹಾಗಾದ್ರೆ? ಈ ಎಕ್ಸಾಮ್ ಸಂಬಂಧಪಟ್ಟಂಗ ಆನ್ಸರ್ ಯಾವ್ದು ಕೊಟ್ಟಿದ್ದಾರೆ? ಪಾರ್ಶ್ವನಾಥ್ ಕೊಟ್ಟಿದ್ದಾರೆ. ಇದೇ ಸೇಮ್ ಕ್ವಶನ್ ಕೆಲವೊಂದು ಎಕ್ಸಾಮ್ಗಳಲ್ಲಿ ಏನಾಗಿದೆ? ವರ್ಧಮಾನ್ ಮಹಾವೀರ್ ಆಗಿದೆ, ವರ್ಧಮಾನ್ ಮಹಾವೀರ್ ಕೂಡ ಆಗಿದೆ. ಹಾಗಾದ್ರೆ ಇಲ್ಲಿ ಈ ಕ್ವಶನ್ ಈಗ ಸದ್ಯ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ ಆನ್ಸರ್ ನೋಡೋದಾದ್ರಿಗಿನ ಇದಕ್ಕೆ ಸರಿಯಾದಂತ ಆನ್ಸರ್ ಯಾವುದು ಅಂತಂದ್ರೆ, ಒಂದ್ ಸೆಕೆಂಡ್, ಪಾರ್ಶ್ವನಾಥ್. ಇಲ್ಲಿ ಏನಾಗಿದೆ? ಪಾರ್ಶ್ವನಾಥ್ ಆಗಿದೆ. ಬಟ್ ನಾವು ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು, ಇದನ್ನ ನೋಡ್ಬೇಕಾಗತ್ತೆ. ಹೇಳಕ್ಕಾಗುದಿಲ್ಲ, ಒಂದೊಂದ್ರೆ ಗ್ರೇಸ್ ಕೂಡ ಕೊಟ್ಟಿದ್ದಾರೆ. ಬಟ್ ನೀವು ತಿಳ್ಕೊರಿ, ಆಕ್ಚುಲಿ ಜೈನ ಧರ್ಮದ ಮೂಲ ಪುರುಷ ಅಂದ್ರೇನೆ ಋಷಭನಾಥ. ಮೂಲ ಪುರುಷ. ಆಕ್ಚುಲಿ ನಾವು ಸ್ಥಾಪಕ ಅಂದ್ರೂ ಕೂಡ ನಡೆಯುತ್ತೆ, ಬಟ್ ಆದ್ರೆ ಕೆಲವೊಂದು ಎಕ್ಸಾಮ್ ಅಲ್ಲಿ ಆನ್ಸರ್ ಕೊಟ್ಟಿಲ್ಲ. ಹಾಗಾಗಿ ಮೂಲ ಪುರುಷ. ನೆಕ್ಸ್ಟ್ ಹಾಗಾದ್ರೆ ಚಾರಿತ್ರಿಕ ಸ್ಥಾಪಕರು ಯಾರಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಆವಾಗ ಪಾರ್ಶ್ವನಾಥನ್ ಹಾಕ್ಬೇಕು. ಚಾರಿತ್ರಿಕ ಸ್ಥಾಪಕರು, ಚಾರಿತ್ರಿಕ ಸ್ಥಾಪಕ ಯಾರು? ಪಾರ್ಶ್ವನಾಥ. ಹಾಗಾದ್ರೆ ವಾಸ್ತವಿಕ ಸ್ಥಾಪಕ ಯಾರು ಅಂತ ಕೇಳಿದ್ರೆ, ವಾಸ್ತವಿಕ ಸ್ಥಾಪಕ ವರ್ಧಮಾನ್ ಮಹಾವೀರ್ ಅವರು. ಈತ ವಾಸ್ತವಿಕ ಸ್ಥಾಪಕ ಅಂದ್ರ ಒರಿಜಿನಲ್ ಫೌಂಡರ್, ನಿಜವಾದ ಸ್ಥಾಪಕ ಅಂದಂಗ. ಟೋಟಲ್ 24 ತೀರ್ಥಾಂಕರು ಕಂಡು ಬರ್ತಾರೆ. 24 ತೀರ್ಥಾಂಕರು. ಎಷ್ಟು ತೀರ್ಥಾಂಕರು? 24 ತೀರ್ಥಾಂಕರು ಇದ್ದಾರೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಯಾರ ಒಂದೊಂದು ಬೇರೆ. ಎಷ್ಟು ತೀರ್ಥಾಂಕರು? ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಾಂಕರು ಕಂಡು ಬರ್ತಾರೆ ಅಂದ್ರೆ 24 ತೀರ್ಥಾಂಕರು ಕಂಡು ಬರ್ತಾರೆ. ಹಾಗಾದ್ರೆ 22 ಜನ ಇವರೆಲ್ಲ ಪೌರಾಣಿಕ ಪುರುಷರು. ಬಟ್ ಇಬ್ರು ಮಾತ್ರ ಚಾರಿತ್ರಿಕ ಪುರುಷರು. ಅವ್ರು ಯಾರ ಹತ್ರ? ಒಬ್ರು ಪಾರ್ಶ್ವನಾಥ, ಇನ್ನೊಬ್ರು ವರ್ಧಮಾನ್ ಮಹಾವೀರ್. ಇವರಿಬ್ಬರು ಮಾತ್ರ ಚಾರಿತ್ರಿಕ ಸ್ಥಾಪಕರು. ಅಂದ್ರೆ ಇತಿಹಾಸ ಇವ್ರನ್ನ ಅಧ್ಯಯನ ಮಾಡುತ್ತೆ. ಇನ್ನು ಉಳಿದಿರ್ತಕ್ಕಂಥ 22 ಜನ ಏನು ಪೌರಾಣಿಕ ವ್ಯಕ್ತಿಗಳಿದಾರಲ್ಲ, ಇತಿಹಾಸ ಅವ್ರನ್ನ ಅಧ್ಯಯನ ಮಾಡೋದಿಲ್ಲ ಅಂತಂಗ. ಹಾಗಾಗಿ ನೀವು ಜಾಸ್ತಿ ನೋಡ್ಕೊಳ್ಬೇಕಾಗಿದ್ದು ಒಂದು ವರ್ಧಮಾನ್ ಮಹಾವೀರ್ ಬಗ್ಗೆ, ಇನ್ನೊಂದು ಪಾರ್ಶ್ವನಾಥ್ ಬಗ್ಗೆ ಕೂಡ ನೋಡ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಜೈನ ಧರ್ಮದ ಸ್ಥಾಪಕ ಯಾರು ಅಂತಂದಾಗ ನಾ ಹೇಳಿದ ಎಕ್ಸಾಮ್ ಅಲ್ಲಿ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ರೀತಿ ಆನ್ಸರ್ ಆಗಿದೆ. ಬಟ್ PU ಲೆಕ್ಚರ್ ಅಲ್ಲಿ ಕೇಳ್ತಕ್ಕಂಥದ್ದು ಆನ್ಸರ್ ಯಾವ್ದು ಅಂತಂದ್ರೆ ಪಾರ್ಶ್ವನಾಥ್. ಓಕೆ, ಹಾಗಾದ್ರೆ ಎಷ್ಟು ಜನ ತೀರ್ಥಾಂಕರು? 24 ಜನ ತೀರ್ಥಾಂಕರು. ಒಂದೊಂದು ಬಾರಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರಂತಂದ್ರೆ ತೀರ್ಥಾಂಕ ಅಂದ್ರೆ ಏನು ನೋಡ್ರಿ. ತೀರ್ಥಾಂಕ ಅಥವಾ ತೀರ್ಥಾಂಕಾಸ್ ಅಥವಾ ತೀರ್ಥಾಂಕರು. ತೀರ್ಥಾಂಕ ಅಂತಂದ್ರೇನೆ ಈತ ಸ್ಪಿರಿಚುವಲ್ ಟೀಚರ್ ಅಂದಂಗ. ಜೈನ ಧರ್ಮದಲ್ಲಿ ಬರ್ತಕ್ಕಂಥ ತೀರ್ಥಾಂಕರು ಏನವರು? ಜೈನ ಪ್ರವಾದಿಗಳು ಅಥವಾ ಸ್ಪಿರಿಚುವಲ್ ಟೀಚರ್. ಅಂದ್ರೆ ಒಂದು ಆಧ್ಯಾತ್ಮಿಕತೆ ಕಡೆ, ಒಂದು ಆಧ್ಯಾತ್ಮಿಕ ಕಡೆ ಏನ್ ಮಾಡ್ತಾರ? ಒಬ್ಬ ವ್ಯಕ್ತಿನ ಒಯ್ತಕ್ಕಂಥದ್ದು. ನೋಡ್ರಿ ಎಕ್ಸಾಂಪಲ್, ಇವ್ರಿಗೆ ಏನಂತ ಕರೀತಾರೆ? ಫೋರ್ಡ್ ಮೇಕರ್ ಅಂತ ಕರೀತಾರೆ. ಫೋರ್ಡ್ ಮೇಕರ್ ಅಂದ್ರೆ ಒಂದು ಜೀವನ ಅನ್ನೋದು ಒಂದು ಸಂಸಾರ, ಅಂದ್ರೆ ಜೀವನ ಅಥವಾ ಸಂಸಾರ ಅನ್ನೋದು ಒಂದು ಸಾಗರ ಇದ್ದಂಗೆ. ಆ ಸಾಗರದಲ್ಲಿ ಒಂದು ಸೇತುವೆಯನ್ನು ಕಟ್ಟಿ ಆ ಸಾಗರವನ್ನು ದಾಟಿಸುವವನಿಗೆ ಏನಂತ ಕರೀತಾರೆ ಅಂದ್ರೆ ತೀರ್ಥಾಂಕ ಅಂತ ಕರೀತಾರೆ. ತೀರ್ಥಾಂಕ ಆಗ್ಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಅರ್ಹತೆಗಳು ಗಿಟ್ಸ್ಕೊಳ್ಬೇಕಾಗ್ತೈತೆ. ಅರ್ಥ ಆಯ್ತಾ? 4 ಅರ್ಹತೆಗಳು ಬೇಕ್ರಿ. ಒಬ್ಬ ತೀರ್ಥಾಂಕ, ಜೈನ ವ್ಯಕ್ತಿ ತೀರ್ಥಾಂಕ ಆಗ್ಬೇಕಾದ್ರೆ ಎಷ್ಟು? 4 ಅರ್ಹತೆಗಳು ಬೇಕು. ಆ ಪ್ರಾಚಾರ್ಯ ಆಗ್ಬೇಕು,
ಅಹರ್ತ ಆಗ್ಬೇಕು, ಪ್ರಾಧ್ಯಾಪಕ ಆಗ್ಬೇಕು, ಸನ್ಯಾಸಿ ಆಗ್ಬೇಕು, ಇವೆಲ್ಲ ದಾಟಿದ ನಂತರನೇ ಮುಂದಿನ ಹಂತ ಯಾವುದು? ತೀರ್ಥಾಂಕ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರ್ಬೇಕು, ತೀರ್ಥಾಂಕ ಅಂದ್ರೆ ಒಳ್ಳೆಯ ಉಪದೇಶವನ್ನು ಹೇಳುವವನು. ಅಂದ್ರೆ ಒಂದು ಜೀವನ ಅನ್ನೋದು ಹೆಂಗಪ್ಪ ಅಂತಂದ್ರಿನ ತಗ್ಗು ಬಗಡೆಗಳು, ತಗ್ಗು ಬಗಡೆ, ಒಂದು ಜೀವನ ಅನ್ನೋದು ತಗ್ಗು ಬಗಡೆ. ಆ ತಗ್ಗು ಬಗಡೆಗಳನ್ನು ದಾಟ್ಸೋನ್ಗೆ ಏನಂತ ಕರೀತಾರೆ ಅಂದ್ರಿಗಿನ ತೀರ್ಥಾಂಕ ಅಂತ ಕರೀತಾರೆ. ಇದು ಗೊತ್ತಿರಬೇಕು. ಹಾಗಾದ್ರೆ 24 ಜನ ತೀರ್ಥಾಂಕ ಬರ್ತಾರೆ, 24 ಜನ ತೀರ್ಥಾಂಕ. ಓಕೆ, ಹಾಗಾದ್ರೆ ನಿಮಗೆ ಗೊತ್ತಿರ್ಬೇಕು. ಹಾಗಾದ್ರೆ ಫಸ್ಟ್ ತೀರ್ಥಾಂಕ ಅಂತ ಕೇಳಿದ್ರೆ ಋಷಭನಾಥ, 22ನೇ ತೀರ್ಥಾಂಕ ಅಂತ ಕೇಳಿದ್ರೆ ನೇಮಿನಾಥ, ವರ್ಧಮಾನ್ ಮಹಾವೀರ್ ಅಂದ್ರೆ 23ನೇ ತೀರ್ಥಾಂಕ, 24ನೇ ತೀರ್ಥಾಂಕ, ಪಾರ್ಶ್ವನಾಥ್ ಕೇಳಿದ್ರೆ 23ನೇ ತೀರ್ಥಾಂಕ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಗಾದ್ರೆ ರಾಣಿ ತ್ರಿಶಿಲಾ ಯಾರ ತಾಯಿ ಅಂತ ಕೇಳಿದ್ರು. ರಾಣಿ ತ್ರಿಶಿಲಾ ಯಾರ ತಾಯಿ? ನೋಡ್ರಿ, ಈ ತರ ಪ್ರಶ್ನೆನೂ ಕೇಳ್ತಾರೆ, ಕೇಳಿದ್ದಾರೆ ಕೂಡ. ಯಾವುದು? KSISF ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 2018ರಲ್ಲಿ. ಹಾಗಾದ್ರೆ ಇಲ್ಲಿ ಕೂಡ ಮತ್ತೇನ್ ಕೊಟ್ಟಿದಾರೆ? ಆಯ್ಕೆಗಳು ಸೇಮನೇ ಇದಾವ ನೋಡ್ರಿ. ಹಾಗಾದ್ರೆ ನೇಮಿನಾಥ, ವರ್ಧಮಾನ್ ಮಹಾವೀರ್, ಪಾರ್ಶ್ವನಾಥ, ಋಷಭನಾಥ ಇಷ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕ ರಾಣಿ ತ್ರಿಶಲ ಯಾರ ತಾಯಿ ಅನ್ನೋದಕ್ಕ ಈ ಒಂದು ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದ್ರೆ ಯಾವುದು? ವರ್ಧಮಾನ್ ಮಹಾವೀರ್. ವರ್ಧಮಾನ್ ಮಹಾವೀರ್ ತಾಯಿ ಯಾರು ಅಂದ್ರಿಗಿನ ರಾಣಿ ತ್ರಿಶಲಾದೇವಿ. ಹಾಗಾದ್ರ ನೇಮಿನಾಥನ ತಾಯಿ ಯಾರು ಅಂದ್ರಿಗಿನ ಶಿವಾದೇವಿ. ಯಾರು? ಶಿವಾದೇವಿ ಅನ್ನುವಂತಕಿ. ಇನ್ನು ಪಾರ್ಶ್ವನಾಥನ ತಾಯಿ ಯಾರಂದ್ರ ಪ್ರಭಾವತಿ. ಪ್ರಭಾವತಿ ಪ್ರಭಾವತಿ. ಹಾಗಾದ್ರೆ ಋಷಭನಾಥನ ತಾಯಿ ಯಾರು ಅಂದ್ರಿಗಿನ ಶರಮೇಸ್ತ. ಶರಮೇಸ್ತ, ಶರಮೇಸ್ತ ಅಂದಂಗ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಜ್ಞಾನೋದಯಕ್ಕಾಗಿ ಮಹಾವೀರನು ಎಷ್ಟು ಕಾಲ ತಪಸ್ಸು ಮತ್ತು ಧ್ಯಾನ ಮಾಡಿದನು ಅಂತ ಕೇಳಿದಾರ. ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು ಅಂದ್ರೆ PU ಲೆಕ್ಚರ್ ಅಲ್ಲಿ 2012ರಲ್ಲಿ ಕೇಳಿದ ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ನೋಡೋದಾದರೆ 12 ವರ್ಷ ಅನ್ನೋದು ಸರಿಯಾದಂತ ಉತ್ತರ. ಮಹಾವೀರ ತಪಸ್ಸಿಗಾಗಿ ಎಷ್ಟು ಕಾಲ ತಪಸ್ಸು ಮತ್ತು ಧ್ಯಾನ ಮಾಡಿದನಂದ್ರ 12 ವರ್ಷ. ಎಷ್ಟು? 12 ವರ್ಷ. ನೋಡ್ರಿ, ಆತ 30ನೇ ವಯಸ್ಸಿನಲ್ಲಿ ಏನ್ ಮಾಡಿದ? ವೈರಾಗ್ಯ ಮೂಡಿತು. ಅಂದ್ರ ಸಾಂಸಾರಿಕ ಜೀವನವನ್ನು ಏನ್ ಮಾಡಿದ? ತ್ಯಜಿಸಿದ. ತನ್ನ ತಂದೆ ತಾಯಿನ ಕಳ್ಕೊಂಡದ್ರಿಂದ ಆತಗ ವೈರಾಗ್ಯ ಮೂಡಿತು. ಹಾಗಾಗಿ ಆತ 12 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ. ಎಷ್ಟು ವರ್ಷ? 12 ವರ್ಷ ಧ್ಯಾನವನ್ನು ಮಾಡಿದ. ಹಾಗಾದ್ರೆ ಆತಗ 42ನೇ ವಯಸ್ಸಿನಲ್ಲಿ ಏನಾಯ್ತು? ಜ್ಞಾನೋದಯ ಆಯ್ತು. ಜ್ಞಾನೋದಯ ಎಲ್ಲಿ ಆಯ್ತು ಅಂತಂದ್ರಿಗಿನ ಜೃಂಬಿಕಾ ಗ್ರಾಮದಲ್ಲಿ. ನೋಡ್ರಿ, ಯಾವ ಗ್ರಾಮ? ಜೃಂಬಿಕಾ ಗ್ರಾಮ. ರುಜುಪಾಲಕ ನದಿ, ರುಜುಪಾಲಕ ನದಿ, ಸಾಲ ಮರ ಕೆಳ, ಸಾಲ ಟ್ರೀ, ಸಾಲ ಮರದ ಕೆಳಗಡೆ ಇತಗ ಒಂದು ವೆಲ್ ನಾಲೆಜ್ ಅನ್ನೋದೇನಾಯ್ತು? ಸಿಕ್ತು. ಸುಪ್ರೀಂ ನಾಲೆಜ್, ಕೈವಲ್ಯ ಅನ್ನುವಂತ ಜ್ಞಾನ ಇತಗ ಸಿಗುತ್ತಾರೆ. ಕೈವಲ್ಯ, ಇದು ನಿಮಗೆ ಗೊತ್ತಿರಬೇಕು. ಸ್ಥಳ ಕೇಳ್ತಿರ್ತಾರ. ಬಿಹಾರದ ಜೃಂಬಿಕಾ ಗ್ರಾಮ, ರುಜುಪಾಲಕ ನದಿ, ಸಾಲ ಮರದ ಕೆಳಗಡೆ ಏನಾಯ್ತು? ಇತಗ ಜ್ಞಾನೋದಯ ಆಯ್ತು. ವೈಶಾಖ ಮಾಸದ 10ನೇ ದಿನದಂದು ಏನಾಯ್ತು? ಇತಗ ವೈಶಾಖ ಮಾಸದ 10ನೇ ದಿನ, 10ನೇ ದಿನ ಏನಾಯ್ತು? ಇತಗ ಜ್ಞಾನೋದಯ ಆಗ್ತೈತಿ. ಇದು ನಿಮಗೆ ಗೊತ್ತಿರಬೇಕು. ಒಟ್ಟು ಟೋಟಲ್ ಎಷ್ಟು ವರ್ಷಗಳ ಕಾಲ? 12 ವರ್ಷಗಳ ಕಾಲ ತಪಸ್ಸು ಧ್ಯಾನ ಮಾಡಿದ ಅಂತ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಜೈನ ಧರ್ಮಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರ. ನೋಡಿ, ಇದು IAS 2000 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು IAS ಪ್ರಶ್ನೆ ಇರೋದು. ಹಾಗಾದ್ರೆ ಏನ್ ಕೊಟ್ಟಿದಾರ? ಅನೇಕಾಂತವಾದ ಕೊಟ್ಟಿದಾರ, ಶೂನ್ಯವಾದ, ಶಾದ್ವಾದ, ಸರ್ವಸ್ವವಾದ ಅಂತ ಕೂಡ ಕೊಟ್ಟಿದಾರ. ಮತ್ತ ಆಯ್ಕೆಗಳು ABCD ಅಲ್ಲಿ ಮತ್ತು 1 ಮಾತ್ರ, 2 ಮಾತ್ರ, ಮತ್ತು C ಏನ್ ಕೊಟ್ಟಿದಾರ? 1 ಮತ್ತು 3 ಮಾತ್ರ ಅಂತ ಕೊಟ್ಟಿದಾರ. ಮತ್ತು D ಏನ್ ಕೊಟ್ಟಿದಾರ? 4 ಮಾತ್ರ ಸರಿ ಅಂತ ಕೊಟ್ಟಿದಾರ. ಹಾಗಾದ್ರೆ ಇದಕ್ಕೆ ಆನ್ಸರ್ ನೋಡೋದಾದ್ರಗಿನ ಇಲ್ಲಿ ಸರಿಯಾದದ್ದು ಯಾವ್ದು ಅಂದ್ರ ಜೈನಿಸಂ, ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು ಯಾವ್ದು ಅಂತಂದ್ರಗಿನ 1 ಅನೇಕಾಂತವಾದ, ಇನ್ನ 1 ಸ್ಯಾದ್ವಾದ. ಇವು 3 ಅಂದ್ರೆ ಇದರ ಏನಾಗ್ತದ ಆನ್ಸರ್? C, 1 ಮತ್ತು 3 ಸರಿ ಅನ್ನೋದು ನಿಮ್ಗೆಲ್ಲ ಗೊತ್ತಿರ್ಬೇಕು. ಓಕೆ, ಇದು ಪ್ರಶ್ನೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆ ಯಾವ ರೀತಿ ಇದೆ ಅಂದ್ರೆ, ವಾಸ್ತವದ ಅನೇಕಾಂತೆಯ ಸಿದ್ಧಾಂತ ಇದು ಯಾವ ಧರ್ಮದ ಗುಣಲಕ್ಷಣವಾಗಿದೆ? ಈಗ ತನ 5ನೇ ಪ್ರಶ್ನೆ ನೋಡಿದ್ವಿ, ಅದೇ ಸೇಮ್ ಕೊಟ್ಟಿದಾರ. ಮತ್ತೆ ಇದಕ್ಕೆ ಆನ್ಸರ್ ಯಾವ್ದು ಅಂತಂದ್ರಿಗಿನ ಜೈನ ಧರ್ಮ. ನೋಡ್ರಿ, ಯಾವುದು? ಇದು ಕೂಡ IAS ಅಲ್ಲಿ ಕೇಳ್ತಕ್ಕಂಥದ್ದು 2000 ಅಲ್ಲಿ. ಓಕೆ, ಹಾಗಾದ್ರೆ ಅನೇಕಾಂತ ಅಂದ್ರೆ ಏನ್ ಗೊತ್ತಾ? ಅನೇಕಾಂತವಾದ ಅಂತಂದ್ರೆ ಏನ್ ಗೊತ್ತಾ? ಇದು ನಿಮ್ಗೆ ತೇರಿ ಹೇಳ್ಬೇಕಾದ್ರೆ ಹೇಳಿರ್ತೀನಿ ನಾನು. ಅನೇಕಾಂತವಾದ ಅಂದ್ರೆ
ನಮ್ಮಲ್ಲಿರ್ತಕ್ಕಂಥ ನಾಲೆಜ್ ಅನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಬಳಕೆ ಮಾಡಿಕೊಂಡು ಒಂದು ಸರಿಯಾದಂತ ಡಿಸಿಷನ್ ನಾವು ಕಂಡುಕೊಳ್ಳೋದ್ರಿ. ಎಕ್ಸಾಂಪಲ್ ಈಗ ಏನಾದ್ರು ಒಂದು ಡಿಸಿಷನ್ ತಗೋತಾ ಇದ್ದಂದ್ರಿಗಿನ ಒಂದು ಡಿಸಿಷನ್ ನ ತಗೋತೀವಿ, ಅದೇ ಯಾಕೆ ಸರಿ ಆಗುತ್ತೆ, ಅದು ಯಾಕೆ ಆಗಲ್ಲ, ಇವೆರಡನ್ನ ಬಿಟ್ಟು ಬೇರೆ ಯಾವ್ದಾರ ಮತ್ತೊಂದು ಡಿಸಿಷನ್ ಇದೆನಾ ಅನ್ನೋದನ್ನ ನೋಡೋದೇ ಯಾವ್ದಾದ್ರಿಗಿನ ಅನೇಕಾಂತವಾದ. ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು 360 ಅಂದ್ರೆ 360 ಡಿಗ್ರಿಯಲ್ಲಿ ಏನ್ ಮಾಡೋದು, ವಿವೇಚನವಾಗಿ ಯೋಚನೆ ಮಾಡೋದು. ಓಕೆ, ಅದೇ ಅನೇಕಾಂತವಾದ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ ಇದೆ, ಯಾವುದು ಜೈನ ದೇವಾಲಯದ ನಗರ ಅಂತ ಕೇಳಿದಾರೆ. ನೋಡ್ರಿ, ಇದು PSI ಸಿವಿಲ್ PSI ಅಲ್ಲಿ ಕೇಳ್ತಕ್ಕ ಪ್ರಶ್ನೆ, 2015ರಲ್ಲಿ ಕೇಳ್ತಕ್ಕಂಥದ್ದು. ಹಾಗಾದ್ರೆ ಆಯ್ಕೆಗಳು ಏನಿದಾವ, ಗಿರ್ನಾರ್, ರಾಜಗೃಹ, ಅಲಹಾಬಾದ್, ವಾರಣಾಸಿ ಅಂತಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದು ಅಂತಂದ್ರಿಗಿನ ಗಿರ್ನಾರ್. ಗಿರ್ನಾರ್ ಅನ್ನ ಏನಂತ ಕರಿತಾರದ್ರಿಗಿನ ಜೈನ ದೇವಾಲಯಗಳ ನಗರ ಅಂತ ಕರಿತಾರ. ಇದು ಎಲ್ಲಿದೆ ಅಂತಂದ್ರಿಗಿನ ಇದು ಗಿರ್ನಾರ್ ಅನ್ನೋದು ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಎಲ್ಲಿ? ಗುಜರಾತ್ ನಿಮ್ಗೆಲ್ಲ ಗೊತ್ತಿರ್ಬೇಕು. ಇದು ಇಲ್ಲಿ ಕೂಡ ಏನಿದೆ ಒಂದು ಶಾಸನ ಇದೆ, ಜುನಾಗಢ ಅಥವಾ ಗಿರ್ನಾರ್ ಶಾಸನ ಅಂತ ಕರಿತಾರ. ಇದು ಭಾರತದ ಮೊದಲ ಸಂಸ್ಕೃತ ಶಾಸನ ನಿಮ್ಗೆ ಗೊತ್ತಿರ್ಬೇಕು. ಹಿಂಗ ಸ್ವಲ್ಪ ಜೈನ ದೇವಾಲಯಗಳು ಕೂಡ ಗೊತ್ತಿರಬೇಕು. ಇನ್ನೊಂದು ಉಮ್ಚಾ ಟೆಂಪಲ್ ಅಂತ ಬರುತ್ತೆ, ಉಮ್ಚಾ ಈ ಟೆಂಪಲ್ ಬಗ್ಗೆ ಕೂಡ ತಿಳ್ಕೊರಿ. ಉಮ್ಚಾ ಟೆಂಪಲ್ ಅನ್ನೋದು ಹಾಸನದಲ್ಲಿ ಕಂಡು ಬರುತ್ತೆ, ಹಾಸನದಲ್ಲಿ ಕಂಡು ಬರುತ್ತಾ. ಇದು ಜೈನ ದೇವಾಲಯಗಳ ಅತಿ ಪುರಾತನ ಮತ್ತು ಹಳೆಯ ದೇವಾಲಯ. ಯಾವುದು? ಉಮ್ಚಾ ಟೆಂಪಲ್ ಅಂತೇಳಿ ಕೇಸಿ ಹಾಸನದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಹಾಸನ. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು. ಇನ್ನು ಹಲವಾರು ಇದಾವ. ಮತ್ತೆ ಜೈನರ ಕಾಶಿ, ಜೈನರ ಮೆಕ್ಕ ನೋಡಿ, ಜೈನರ ಮೆಕ್ಕ ಮೂಡುಬಿದಿರೆ ರೈಟ್. ಜೈನರ ಕಾಶಿ ಶ್ರವಣ ಬೆಳಗೋಳ ನಿಮಗೆ ಗೊತ್ತಿರ್ಬೇಕು. ಇಲ್ಲಿ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಕಂಡು ಬರುತ್ತೆ ರೈಟ್. ಅದೆಲ್ಲ ಆನಂತರ ಕರ್ನಾಟಕ ಇತಿಹಾಸ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಹಾಗಾದ್ರೆ ಮತ್ತೆ ಇನ್ನೊಂದು ಗೊತ್ತಿರಬೇಕು, ದೇವಾಲಯಗಳ ಅಂದಾಗೆ ದಿಲ್ವಾರ್ ದೇವಾಲಯಗಳು ಕಂಡು ಬರ್ತವೆ. ದಿಲ್ವಾರ್ ದೇವಾಲಯಗಳು ಕೂಡ ಕಂಡು ಬರ್ತವೆ. ಮೌಂಟ್ ಅಬು ಪರ್ವತದಲ್ಲಿ ಕಂಡು ಬರ್ತವ್ರಿ, ಅರವಳಿ ಬೆಟ್ಟದಲ್ಲಿ ದಿಲ್ವಾರ್. ಇವು ಕೂಡ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ, ಇವು ಕೂಡ ಯಾರಿಗೆ ಸಂಬಂಧಪಟ್ಟವ? ಜೈನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಂಪಲ್ಗಳು. ಓಕೆ, ಹಾಗಾಗಿ ಗೊತ್ತಿರಬೇಕು. ಇನ್ನು ಗಿರ್ನಾರ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಸಂಸ್ಕೃತ ಶಾಸನ ಇದೆ. 1ನೇ ರುದ್ರ ದಾಮನ್ ಏನ್ ಮಾಡ್ತಾನೆ ಹೊರಡಿಸಿರ್ತಕ್ಕಂಥದ್ದು. ಇದು ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಆಗಿದೆ. ಇದೇ ಗಿರ್ನಾರ್ ಅನ್ನ ಜೈನ ದೇವಾಲಯಗಳ ನಗರ ಎಂದು ಕೂಡ ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಹಾಗಾದ್ರೆ ನೋಡಿ, 8ನೇ ಪ್ರಶ್ನೆ ಯಾವ ರೀತಿ ಅಂದ್ರಿಗಿನ 6ನೇ ಶತಮಾನದಲ್ಲಿ ಬೌದ್ಧ ಧರ್ಮವು ಅಂತ ಕೊಟ್ಟಿದಾರ, ಹೇಳಿಕೆಗಳು ಕೊಟ್ಟಿದಾರ. ನೋಡಿ, ಯಾವ ಎಕ್ಸಾಮ್ ಅಲ್ಲಿ ಫಸ್ಟ್ ಇದನ್ನು ತಿಳ್ಕೊಳ್ಳೋಣ. ಇದು KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಏನ್ ಹೇಳಿದಾರ ಅಂದ್ರ 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಅಂತ ಕೇಳ್ಯಾರ. ಹಾಗಾದ್ರೆ ಆಯ್ಕೆಗಳು ನೋಡ್ರಿ, ಹಿಂದೂ ಧರ್ಮದ ವಿರುದ್ಧ ಪ್ರತಿಭಟನೆ ಆಗಿತ್ತ, ವೇದಗಳ ವಿರುದ್ಧದ ಪ್ರತಿಭಟನೆ ಆಗಿತ್ತ. ನೆಕ್ಸ್ಟ್ 3ನೇದು ಬ್ರಾಹ್ಮಣರ ತಾರತಮ್ಯ ವಿರುದ್ಧದ ಪ್ರತಿಭಟನೆ ಆಗಿತ್ತ. ನೆಕ್ಸ್ಟ್ 4ನೇದು ವ್ಯಾಪಕವಾದಂತ ಮಾಂಸಾಹಾರ ಸೇವನೆ ವಿರುದ್ಧದ ಪ್ರತಿಭಟನೆ ಆಗಿತ್ತ. ಹಾಗಾದ್ರೆ ಸ್ನೇಹಿತರೆ, ಇವೆಲ್ಲವೂ ರೈಟ್ ಆನ್ಸರ್. ಇವೆಲ್ಲ ಇರೋದ್ರಿಂದ ಏನಾಯ್ತಂದ್ರೆ ನಾವು ಹೊಸ ಮತಗಳು ಏನಾದ್ರು 6ನೇ ಶತಮಾನದಲ್ಲಿ ಉದಯಿಸಿದವು. ಯಾಕಂದ್ರೆ ಇಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ ಏನಾಗಿತ್ತು, ಜಾಸ್ತಿ ಇತ್ತು. ಹಾಗಾಗಿ ಕ್ಷತ್ರಿಯರು ನೋಡ್ರಿ, ನಿಮ್ಗೆ ಗೊತ್ತಿರ್ಬೇಕು, ಕ್ಷತ್ರಿಯರು ಕೂಡ ನಾವ್ಯಾಕ ಬ್ರಾಹ್ಮಣರ ಒಂದು ಅಧೀನದಲ್ಲಿ ಇರಬೇಕು ಅನ್ನುವಂತ ಮನೋಭಾವನೆ ತಾಳಿದ್ರು. ನೆಕ್ಸ್ಟ್ ವೈಶ್ಯರು ಕೂಡ ಇವ್ರೇನ್ ಮಾಡಿದ್ರು ಅಂತಂದ್ರೆ, ನಾವು ವ್ಯಾಪಾರಸ್ಥರು, ವ್ಯಾಪಾರಸ್ಥರು, ನಾವು ತುಂಬಾ ಲಾಭ ಪಡಿತಾ ಇದೀವಿ, ನಾವ್ಯಾಕ ಬ್ರಾಹ್ಮಣರ ಒಂದು ಸಂಸ್ಕಾರಗಳನ್ನ ಆಚರಿಸಬೇಕು ಅನ್ನುವಂತ ಒಂದು ವಿಚಾರ ಇವರ ತಲೆಯಲ್ಲಿ ಬೆಳೆದೋತು. ಮತ್ತು ಶೂದ್ರರು ಕೂಡ ನಮಗೆಲ್ಲ ನಾವು ಕೃಷಿಯಲ್ಲಿ ಬಹಳ ಲಾಭ ತೆಗಿತಿದೀವಿ, ಬಟ್ ಲಾಭ ಪಡಿತಿದೀವಿ, ಎಕನಾಮಿಕ್ಲಿ ಐ ವಿಲ್ ಸ್ಟ್ರಾಂಗ್, ಬಟ್ ನಾವೇನಿದೀವಿ ಸೋಷಿಯಲ್ ಆಗಿ ಏನಿದೀವಿ ಬಹಳ ಹಿಂದುಳ್ಕೊಂಡಿದೀವಿ. ಹಾಗಾಗಿ ನಮ್ಮ ಸಾಮಾಜಿಕ ಸ್ಥಾನಮಾನಗಳು ನಮ್ಗ ಅನ್ನೋಂತ ದೃಷ್ಟಿ ಅವರಲ್ಲಿ ಕೂಡ ಬೆಳೆದು ಬರ್ತೈತೆ. ಹಾಗಾಗಿ ಇವು ಶೂದ್ರ, ವೈಶ್ಯರು, ಕ್ಷತ್ರಿಯರು ಕೂಡಿಕೊಂಡು ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೊಸ ಧರ್ಮ ಕಡೆ ಒಂದು ಭಾವನೆಯನ್ನು ಬೆರೆಸಿದ್ರು. ಅರ್ಥ ಆಯ್ತಾ? ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ರೈಟ್ ಆಗಿರತಕ್ಕಂಥದ್ದು. ಹಾಗಾದ್ರೆ ಆನ್ಸರ್ ಯಾವುದು? ಸರಿಯಾದಂತ ಆನ್ಸರ್ ಡಿ. 1, 2, 3 ಮತ್ತು 4 ಕೂಡ ಇದಾವ, ಸರಿದಾವ. ಹಾಗಾಗಿ ಇದು ನಿಮಗೆ ಗೊತ್ತಿರಿ. ಬೌದ್ಧ ಧರ್ಮವು ಏನಾಗಿತ್ತು? ಹಿಂದೂ ಧರ್ಮದ ಪ್ರತಿಭಟನೆ ಆಗಿತ್ತು, ವೇದಗಳ ವಿರುದ್ಧ ಪ್ರತಿಭಟನೆ ಆಗಿತ್ತು, ನೆಕ್ಸ್ಟ್ ಬ್ರಾಹ್ಮಣರ ತಾರತಮ್ಯದ ವಿರುದ್ಧ ಪ್ರತಿಭಟನೆ ಆಗಿತ್ತು, ವ್ಯಾಪಕವಾಗಿರತಕ್ಕಂಥ ಮಾಂಸಾಹಾರ ಸೇವನೆ ವಿರುದ್ಧ ಕೂಡ ಪ್ರತಿಭಟನೆ ಆಗಿತ್ತು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ಲುಂಬಿನಿ ಗೌತಮ್ ಬುದ್ಧನ ಜನ್ಮಸ್ಥಾನ ಎಲ್ಲಿದೆ ಅಂತ ಕೇಳಿದಾರ. ಹಾಗಾದ್ರೆ ಇದು KSRP PSI ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು, 2020ರಲ್ಲಿ ಕೇಳ್ತಕ್ಕಂಥದ್ದು. ನೇಪಾಳ, ಬಿಹಾರ್, ಭೂತಾನ್, ಸಿಕ್ಕಿಂ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದ ತಾತ್ಸರ ಯಾವ್ದಾದ್ರಿಗಿನ ನೇಪಾಳ. ನೇಪಾಳ ಅನ್ನೋದು ಈ ಗೌತಮ್ ಬುದ್ಧನ ಜನ್ಮಸ್ಥಳ ಅನ್ನೋದು ನಿಮ್ಗ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಒಂದೊಂದು ಬಾರಿ ನೇರವಾಗಿ ಕೊಡ್ತಿರ್ತಾರ. ಲುಂಬಿನಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರ ನೇಪಾಳ. ಹಾಗಾದ್ರ ಇನ್ನೂ ಎಕ್ಯುರೇಟ್ ಲುಂಬಿನಿ ಸಮೀಪ ಇನ್ನೊಂದು ಬರುತ್ತೆ, ಕಪಿಲ ವಸ್ತು ಅಂತ ಬರುತ್ತೆ. ಕಪಿಲ ವಸ್ತು ಸಮೀಪನ ಏನಿದೆ ಲುಂಬಿನಿ ಇದೆ. ಒಂದೊಂದು ಬಾರಿ ಆನ್ಸರ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಪಿಲ ವಸ್ತು ಕೊಡ್ತಿರ್ತಾರೆ, ನೋಡ್ಕೋರಿ. ಓಕೆ, ಹಾಗಾದ್ರೆ ಲುಂಬಿನಿ ಗೌತಮ್ ಬುದ್ಧನ ಜನ್ಮಸ್ಥಾನ ಎಲ್ಲಿದೆ ಅಂತಂದ್ರೆ ನೇಪಾಳದಲ್ಲಿದೆ. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ನೋಡ್ರಿ. ಬುದ್ಧ ತನ್ನ ಕೊನೆಯ ದಿನಗಳನ್ನು ಕಳೆದಿದ್ದು ಎಲ್ಲಿ ಅಂತ ಕೇಳಿದಾರ. ಹಾಗಾದ್ರ ಇಲ್ಲಿ ಕೊಟ್ಟಿದಾರ ಸಾರನಾಥ, ಬುದ್ಧಗಯ, ಲುಂಬಿನಿ, ಕುಶಿನಗರ ಕೊಟ್ಟಿದಾರ. ಹಾಗಾದ್ರ ಬುದ್ಧ ತನ್ನ ಕೊನೆಯ ದಿನಗಳನ್ನು ಕಳೆದಿದ್ದು ಎಲ್ಲಿ ಅಂತಂದ್ರಿಗಿನ ಕುಶಿನಗರದಲ್ಲಿ. ಎಲ್ಲಿ? ಕುಶಿನಗರ ನೋಡ್ರಿ. ಹಾಗಾದ್ರ ಈತನ ನಿರ್ವಾಣ ಸ್ಥಳ ಯಾವ್ದಪ್ಪ ಅಂತಂದ್ರಿನ ಪರಿನಿರ್ವಾಣ ಸ್ಥಳ ಯಾವುದು ಅಂತಂದ್ರಿಗಿನ ಕುಶಿನಗರ್. ಯಾವ್ದ್ರಿ? ಕುಶಿನಗರ್. ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ವಿಚಾರ. ಕ್ರಿಸ್ತಪೂರ್ವ 487ರಲ್ಲಿ ಗೌತಮ್ ಬುದ್ಧನೇನದ ಪರಿನಿರ್ವಾಣ ಹೊಂದಿದ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಾನು ಮುಂದಿನ ತರಗತಿಯಲ್ಲಿ ವಿಶೇಷವಾಗಿ ನಾನು ಒಂದೊಂದು ಟಾಪಿಕ್ ಮೇಲೆ ಕೂಡ ಏನ್ ಮಾಡ್ತೀನಿ, ಬೌದ್ಧ ಧರ್ಮ, ಜೈನ ಧರ್ಮದ ಮೇಲೆ ಕೂಡ ಟಾಪಿಕ್ ವೈಸ್ ಏನ್ ಮಾಡ್ತೀನಿ. ಬಟ್ MCQ ಕ್ವಶನ್ಗಳನ್ನ ಫಸ್ಟ್ ಮುಗಿಸ್ತೀನಿ. ಮತ್ತೆ ಇನ್ನೂ ಇದಾವ, ಇಷ್ಟೇ ಅಲ್ಲ, ಇನ್ನೂ ನಾನು ಕ್ವಶನ್ಗಳನ್ನ ತಗೊಂಡ್ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಇಲ್ಲಿ ಏನ್ ಮಾಡೋಣ, ಮುಗಿಸೋಣ.